ಒಂದು ಸಣ್ಣ ಎಕ್ಸಾಂಪಲ್ನಿಂದ ಸ್ಟಾರ್ಟ್ ಮಾಡೋಣ. ಈ ಒಂದು ರಸ್ತೆ ಇರುತ್ತೆ, ತುಂಬ ಗುಂಡಿ ಎಲ್ಲ ಇದಿರುತ್ತೆ, ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಓವರ್ ಸ್ಪೀಡಿಂಗ್ ಇರುತ್ತೆ, ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ ಅಲ್ಲಿ. ಸೊ ಆಕ್ಸಿಡೆಂಟ್ ಆದಮೇಲೆ ನೀವು ಬಂದುಬಿಟ್ಟು ನೀವು ಈ ಥರದ ಕಾರ್ ತೊಗೊಳ್ಳಿ, ಈ ಥರದ ಏರ್ ಬ್ಯಾಗ್ ಹಾಕಿ, ಈ ಥರ ಸೀಟ್ ಬೆಲ್ಟ್ ತೊಗೊಳ್ಳಿ, ಇಟ್ಸ್ ಫೈನ್, ಓಕೆ ಫೈನ್ ಇದೆಲ್ಲ. ಬಟ್ ರೂಟ್ ಕಾಸ್ ಏನು? ಅಲ್ಲಿ ಗುಂಡಿ ಮುಚ್ಚಬೇಕು, ಓವರ್ ಸ್ಪೀಡಿಂಗ್ ಕಟ್ ಡೌನ್ ಮಾಡಬೇಕು, ಆವಾಗ ನ್ಯಾಚುರಲಿ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತಲ್ವಾ? ನೀವು ಅದನ್ನು ಮಾಡ್ದೇ ಈ ಸೈಡ್ ಬರೀ ಮಾರ್ಕೆಟಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ ಸರಿ ಆಗುತ್ತೆ? ಈಗ WHO ಏನು ಮಾಡ್ತಿದೆ, ಈ GLP-1 ಅನಲಾಗ್ಸ್ ಅಂತ ಹೇಳಿಗೆಲ್ಲ ತುಂಬ ಪಾಪ್ಯುಲರ್ ಇದು, ಈ ಲಿರಾಗ್ಲುಟೈಡ್, ಸೆಮಾಗ್ಲುಟೈಡ್, ಐ ಡೋಂಟ್ ಟೇಕ್ ದ ಬ್ರ್ಯಾಂಡ್ ನೇಮ್ಸ್, ಅವನ್ನ ರೆಕಮೆಂಡೇಷನ್ಸ್ ರೆಡಿ ಮಾಡಿದೆ. ಸೊ ಇದು ಎಲ್ರಿಗೂ ಸಿಗುವಂಗೆ ಆಗಬೇಕು ಈ ಮೆಡಿಸಿನ್ಸು, ಇದೆಲ್ಲ ಏನು ಯೂಸ್ ಎಸೆನ್ಷಿಯಲ್ ಡ್ರಗ್ಸ್ ಅಂತ ಯೂಸ್ ಮಾಡಬೇಕು ಅಂತ. ಓಕೆ, ದಟ್ ಇಸ್ ಫೈನ್. ರೂಟ್ ಕಾಸ್ ನಾವು ಯಾಕೆ ದಪ್ಪ ಆಗ್ತಿದ್ದೀವಿ? ಓವರ್ ಈಟಿಂಗ್, ಸ್ಟ್ರೆಸ್, ಸಿಕ್ಕಾಪಟ್ಟೆ ಶುಗರ್ ತಿಂತೀವಿ, ಲೆಥಾರ್ಜಿಕ್ ಲೈಫ್ ಸ್ಟೈಲ್. ಇದನ್ನು ಸರಿ ಮಾಡೋಕ್ಕೆ ನೀವು ಏನು ಗೈಡ್ಲೈನ್ಸ್ ತರ್ತಾ ಇದ್ದೀರಾ? ಹೆಲ್ತ್ ಶುಡ್ ಬಿಕಮ್ ಅ ಪ್ರಯಾರಿಟಿ. ನಮಗೆ ಇದು ಪಾರ್ಟ್ ಆಫ್ ದ ಕರಿಕ್ಯುಲಮ್ ಆಗಬೇಕು. 1ನೇ ಕ್ಲಾಸಿಂದ ಕಾಲೇಜ್ವರೆಗೂ ಅಥವಾ ಬಿಯಾಂಡ್ ದಟ್ ಇಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಇದಕ್ಕೆಲ್ಲ ನೀವು ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ಅಲ್ಲಿಂದ ನಿಮಗೆ ಒಬೆಸಿಟಿ, ಡಯಾಬಿಟಿಸ್ ಬರೋದೆಲ್ಲ ಕಡಿಮೆ ಆಗುತ್ತೆ, ಅದರಿಂದ ಬರೋ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ನೀವು ಡ್ರಗ್ಸ್ ಯೂಸ್ ಮಾಡೋ ಡೆಫಿನೆಟ್ಲಿ ಡ್ರಗ್ಸ್ ತುಂಬ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅನ್ಲೆಸ್ ನೀವು ರೂಟ್ ಕಾಸ್ ಮಾಡಲಿಲ್ಲ ಅಂದರೆ ನಥಿಂಗ್ ಬಟ್ WHO ಇಸ್ ಡೂಯಿಂಗ್ ದ ಮಾರ್ಕೆಟಿಂಗ್ ಅನಿಸ್ಬಿಡುತ್ತೆ ಅಲ್ವಾ? ಆಲ್ರೆಡಿ ಅಮೇರಿಕಾ ಆ್ಯಂಡ್ ಅರ್ಜೆಂಟೀನಾ ಹ್ಯಾವ್ ಕ್ವಿಟ್ WHO. ಐ ಡೋಂಟ್ ನೋ ವೇರ್ ಇಟ್ಸ್ ಗೋಯಿಂಗ್, ಬಟ್ ಇಟ್ಸ್ ಅ ವೆರಿ ಫನಿ ವರ್ಲ್ಡ್.